ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಒಂದು ಒಳ್ಳೆ ವಿಚಾರ ತಗೊಂಡೆ ನಿಮ್ ಮುಂದೆ ಬಂದಿದ್ದೀನಿ. ನಿಮ್ಗೆ ಉಪಯೋಗ ಅಂತ ಆಗುವಂತದ್ದೇನೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಅಲ್ಲಲ್ಲಿ ಹುಳ ತೆಗಿತಾರಲ್ಲ, ಅದು ನಿಜನಾ ಸುಳ್ಳ, ಅದರಿಂದ ಏನಾದ್ರು ಬೆನಿಫಿಟ್ಸ್ ಇದೆಯಾ ಅಂತ ತಿಳ್ಸ್ಕೊಡೋದಕ್ಕೋಸ್ಕರ ನಾನು ಇವತ್ತು ನಿಮ್ ಮುಂದೆ ಬಂದಿದ್ದೀನಿ. ಸೊ ಬೇರೆ ಎಲ್ಲೂ ಅಲ್ಲ, ಇದೇ ಬೆಂಗಳೂರಲ್ಲೇನೆ ತೆಗಿತಾರೆ. ಅದು ಎಲ್ಲಿ ಏನು ಎತ್ತ ಅಂತ ಈ ವಿಡಿಯೋ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಒಳ್ಳೆ ಇನ್ಫಾರ್ಮೇಶನ್ ತಂದಿದ್ದೀನಿ ನಾನು ನಿಮ್ಗೋಸ್ಕರ. ಸೊ ಇನ್ನಾಕ್ ತಡ, ಬನ್ನಿ ಫಟಾಫಟ್ ಅಂತ ಹೇಗೆಲ್ಲ ಹುಳ ತೆಗಿತಾರೆ, ಏನು ಎತ್ತ ಅಂತ ನೋಡೇ ಬಿಡೋಣ. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್. ಅಮ್ಮ, ಇಲ್ಲಿಗೆ ಬಂದಿರೋ ಉದ್ದೇಶ ಏನು ನಿಮ್ದು? ನನ್ಗೆ 2 ದಿನದಿಂದ ತುಂಬಾ ಹಲ್ಲು ನೋವ್ತಾ ಇದೆ. ಸೊ ನೋಡಿ, ಹಲ್ಲು ಊದ್ಕೊಂಡಿದೆ. ನಾನು ಎಷ್ಟೋ ಡಾಕ್ಟರ್ ಶಾಪ್ಗೆಲ್ಲ ಹೋದೆ, ಅವ್ರು ಟ್ಯಾಬ್ಲೆಟ್ ಕೊಡ್ತಾ ಇದ್ರು. ಮತ್ತೆ ನನಗೆ ಅದು ನೋವು ಹೋಗ್ತಾ ಇತ್ತು, ಮತ್ತೆ ನೋವು ಮತ್ತೆ ಬರ್ತಾ ಇತ್ತು. ಸೊ ಇವಾಗ ನನ್ನ ಹಸ್ಬೆಂಡು ಇಲ್ಲಿ ಕರ್ಕೊ ಬಂದಿದ್ದಾರೆ. ಇಲ್ಲೇನೋ ಹುಳ ತೆಗಿತಾರಂತೆ ಹಲ್ಲಲ್ಲಿ. ಸೊ ಇಲ್ಲಿ ತೆಗ್ದಾದ್ಮೇಲೆ ಪೇಯ್ನ್ ಅದೇ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ. ಅಲ್ಲೆಲ್ಲಿ ಹುಳ ತೆಗಿಸ್ಕೊಳ್ಳೋರ್ನ ಮಾತಾಡ್ಸಿದಾಯ್ತು. ಇನ್ನ ಹುಳ ತೆಗಿಯೋರು ಏನ್ ಮಾತಾಡ್ತಾರೆ ಅಂತ ನೋಡೇ ಬಿಡೋಣ. ಬನ್ನಿ, ಅವ್ರನ್ನು ಮಾತಾಡ್ಸೋಣ. ಇದೇನಿದು? ಇದು ಗುಳಕಾಯಿ ಬೀಜ ಅಂತ. ಅಂದ್ರೆ ಇದು ಹಳ್ಳಿಗಳ ಕಡೆ ಬಳ್ಳಿಲಿ ಬೇಲಿಗಳಲ್ಲಿ ಬಿಟ್ಟಿರುತ್ತೆ. ಗುಳಕಾಯಿ ಬೀಜ ಅಂತಾರೆ ಇದಕ್ಕೆ. ಈಗ ಅದು ನೀವು ಕಿತ್ಕೊಂಡ್ ಬಂದಿರೋದಾ ಇಲ್ಲ ತಗೋ ಬಂದಿರೋದಾ? ಇದು ಬಂದು ಅಂಗಡಿಯಿಂದ ತಗೊಬಂದಿರೋದು. ಎಲ್ಲಿ ಸಿಗುತ್ತದು? ಇದು ಅಂಗಡಿಗಳಲ್ಲಿ, ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗ್ತದೆ. ಸಾಮಾನ್ಯವಾಗಿ ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಸಿಗಲ್ಲ. ಹಾ, ಹಳ್ಳಿ ಕಡೆ ಹೋದ್ರೆ ಸಿಗುತ್ತೆ. ಅದನ್ನ ಇಟ್ಕೊಂಡು ಏನ್ ಮಾಡೋದು ಇವಾಗ? ಹಳ್ಳಿ ಕಡೆ ಇದನ್ನ ಇಟ್ಕೊಂಡು ಇದೆಲ್ಲ ಬೀಜಗಳನ್ನ ಬಿಡಿಸ್ಕೋಬೇಕು. ಹಾ, ಈ ಬೀಜ ಈಗ ಅದು ಬಿಡಿಸ್ಕೊಂಡಿರೋ ಬೀಜನ ಇದು? ಇದೆಲ್ಲ ಬೀಜಗಳು ಬಿಡಿಸ್ಕೊಂಡಿರೋದು. ಈ ಬೀಜನೆಲ್ಲ ಬಿಡಿಸ್ಕೊಂಡು ಹಿಂಗೆ ರೆಡಿ ಮಾಡಿ ಇಟ್ಕೋಬೇಕು. ಓಕೆ. ಮತ್ತೆ ಎಣ್ಣೆ ಇಟ್ಕೋಬೇಕು. ಹಾ, ಎಣ್ಣೆ ಇಟ್ಕೋಬೇಕು. ಎಣ್ಣೆ ಯಾವ ಎಣ್ಣೆ ಆದ್ರೂ ಓಕೆನಾ? ಕೆಲವರು ತುಪ್ಪ ಆದ್ರೂ ಓಕೆ, ಇಲ್ಲ ಕಡ್ಲೆಕಾಯಿ ಎಣ್ಣೆ. ಕಡ್ಲೆಕಾಯಿ ಎಣ್ಣೆ ಇದ್ರೆ ಸಾಕು. ಓಕೆ. ಸೊ ಈಗ ಹುಳ ತೆಗಿಯೋದನ್ನ ಅಷ್ಟೇನಾ? ಹೇಗ್ ತೆಗಿತಾರೆ ಏನು ಎತ್ತ ಅಂತ ನೋಡೋಣ. ಮಿಕ್ಕಿತೆಲ್ಲ ಅವ್ರ ಹತ್ರನೇ ಮಾತಾಡೋಣ ಆಮೇಲೆ. ಅಣ್ಣ, ಅದೇನೋ ಸಕ್ಕರೆ ತಂದಿದಿರಲ್ಲ, ಅದೇನಂತ ಹೇಳಿ? ಇದು ಸಕ್ಕರೆ ಏನಕ್ಕೆ ಅಂದ್ರೆ, ಇದು ಸಕ್ಕರೆ ಬಾಯಿಗೆ ಹಾಕಿದ್ರೆ ಅದು ಹುಳಗಳೆಲ್ಲ ಅವಾಗ ಈಚೆ ಕಡೆ ಬರುತ್ತೆ ಬಾಯಿಂದ ತಿನ್ನೋದಕ್ಕೋಸ್ಕರ. ಇದೇನಂದ್ರೆ ಅರ್ಲಿ ಮಾರ್ನಿಂಗ್ ನಮ್ಗೆ 6:30 7 ಗಂಟೆಗೆ ಎದ್ದು ಬರ್ಬೇಕು. ಬಾಯಿಗೆ ನೀರ್ ಹಾಕ್ಬಾರ್ದು, ಹಲ್ಲುಜ್ಬಾರ್ದು, ಏನು ಮಾಡ್ಬಾರ್ದು. ಹೆಂಗ್ ಎದ್ದಿರ್ತೀರ ಹಂಗೆ ಬಂದ್ರೆ ಈ ಸಕ್ಕರೆ ಹಾಕಿದಾಗ ತಿನ್ನೋದಕ್ಕೋಸ್ಕರ ಅದು ಹುಳಗಳೆಲ್ಲ ಬಾಯಲ್ಲಿ ಬರುತ್ತೆ, ತುಂಬ್ಕೊಳ್ಳುತ್ತೆ. ಆವಾಗ ನಾವು ಒಂದ್ ಸ್ವಲ್ಪ ಇದನ್ನ ಹಂಚಿನ ಬಿಸಿ ಮಾಡಿ ಮುಂದೆ ಹೇಗೆ ಹುಳ ತೆಗಿಯೋದು ಅಂದ್ಬಿಟ್ಟು ನಿಮ್ಗೆಲ್ಲ ತೋರ್ಸ್ಕೊಡ್ತಾ, ನಿಮ್ಗೆ ಲೈವ್ ಆಗಿ ತೋರ್ಸ್ಕೊಡ್ತಾ ಮಾಡ್ತೀನಿ ನೋಡಿ. ಈಗ ಅವ್ರ ಬಾಯಿಗೆ ಸ್ವಲ್ಪ ಸಕ್ಕರೆ ಹಾಕೊಂತಾರೆ. ಸ್ವಲ್ಪ ಸಕ್ಕರೆ ಹಾಕೊಂಡು ಸ್ವಲ್ಪ ಹೊತ್ತು ಬಿಡ್ಬೇಕು. ಜೊಲ್ಲೆಲ್ಲ ಬಾಯಿ ತುಂಬಾ ಬರ್ಬೇಕು. ಬಂದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗೆ ತೆಗಿಯೋದು ಹುಳನ ನೋಡಿ. ಮೊದ್ಲು ಇದ್ರೊಳಗಡೆ ನೀರಿದೆ, ಒಂದ್ಸತಿ ನೋಡ್ಕೊಳ್ಳಿ. ಇದ್ರೊಳಗಡೆ ಏನಿಲ್ಲ. ಇವಾಗ ಚೆಕ್ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೆಗ್ದಾದ್ಮೇಲೆ, ಹುಳ ತೆಗ್ದಾದ್ಮೇಲೆ ನೋಡಿ ಹುಳ ಎಷ್ಟಿರುತ್ತೆ ಅನ್ನೋದು. ಅಂದ್ರೆ ಆ ಮಡಕೆ ತುಂಬಾ ಹುಳ ತುಂಬ್ಕೊಳುತ್ತಾ? ಇಲ್ಲ, ಎಷ್ಟಿರುತ್ತೆ ಅಷ್ಟು ಬರುತ್ತೆ. ಇವಾಗ ಹಂಗೆ ಲೈವ್ ಅಲ್ಲಿ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಡಿಕೆ ಓಪನ್ ಮಾಡಿ, ಚಿಕ್ಕದಾಗಿ ಓಪನ್ ಮಾಡಿ, ಅದ್ರೊಳಗಡೆ ಚುಮ್ಟಾ ತರ ಇಟ್ಟಿದಾರಲ್ಲ ಕಬ್ನದ್ದು, ಅದನ್ನ ಆಲ್ರೆಡಿ ಸ್ಟವ್ ಮೇಲೆ ಇಟ್ಟು ಫುಲ್ ಬಿಸಿ ಮಾಡಿ ಕಾಯಿಸ್ಕೊಂಡು ತಗೊಂಡ್ ಬಂದಿದ್ದಾರೆ. ಅದನ್ನ ನಾವು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿಲ್ಲ ನೋಡಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಮತ್ತೆ ಆ ಬೀಜ ಹಾಕಿದ ತಕ್ಷಣ ಯಾವ ತರ ಹೊಗೆ ಬರುತ್ತೆ ಅಂತ. ಮತ್ತೆ ಈ ಹೊಗೆನ ಡೈರೆಕ್ಟ್ ಹಲ್ಲೊಳಗಡೆ ಬಿಟ್ಕೋಬೇಕು, ಮೂಗೆಲ್ಲೇ ಉಸಿರಾಡ್ಬೇಕು. ಅಪ್ಪಿ ತಪ್ಪಿನೂ ಬಾಯಿ ಒಳಗಡೆ ಉಸಿರಾಡೋ ಹಾಗಿಲ್ಲ. ಆ ತರ ಏನಾದ್ರು ಮಾಡಿದ್ರೆ ಘಾಟ್ ಹೊಡೆದು ಬಿಡುತ್ತೆ, ಅದು ತುಂಬಾ ಕೆಮ್ಮು ಬರುತ್ತೆ. ಯಾಕೆ ಅಂದ್ರೆ ಹೋಗ್ದರೆ ತರ ನೋಡ್ಕೊಬೇಕು. ಯಾಕಂದ್ರೆ ಹಳ್ಳಿ ಕಡೆ ಆಗಿದ್ರೆ ಸಗಣಿ ಸಿಕ್ಕಿರೋದು, ಸಗಣಿ ಆಗ್ತಾ ಇದೆ. ಬಟ್ ಇಲ್ಲಿ ಸಿಟಿ ಕಡೆ ಏನು ಇಲ್ದೇ ಇರೋದ್ರಿಂದ ಬಟ್ಟೆ ಮಾತ್ರ ಕಟ್ಟಿದೀನಿ. ಹೊಗೆನ ಹಲ್ಲಿಗ್ ಬಿಡ್ಬೇಕು ನೀವು. ಹೊಗೆ ಎಲ್ಲ ಇಲ್ಲೇ ಹೋಗ್ತಾ ಇದೆ. ಏನಂದ್ರೆ ಮುಸ್ಲ ಹೊಡೆದೋಗಿರೋದ್ರಿಂದ ಹೊಗೆ ಎಲ್ಲ ಸೈಡ್ ಬರ್ತಾ ಇದೆ. ಬಾಯಲ್ಲಿ ಜೊಲ್ಲು ಎಲ್ಲಿವರೆಗೂ ಇರುತ್ತೋ ಅಲ್ಲಿ ಗಂಟ ಉಗುಳ್ತಾ ಇರ್ಬೇಕು. ಹೊಗೆ ಬರ್ತಾನೆ ಇರುತ್ತೆ ಅಲ್ಲಿವರೆಗೂ. ಹೊಗೆ ಬರ್ತಾ ಇದೆ ನಮ್ಮ ಬಾಯಿಗೆ. ನೋವು ಕೊಡಮ್ಮ. ಇದ್ರ ಹೊಗೆನ ಅಲ್ಲಿ ನೋಯ್ತಾ ಇದೆ ಅಲ್ಲಿ ಕೊಡ್ಬೇಕು. ಅಲ್ಲಿ ಶಾಖ ಕೊಟ್ಟು ಉಗಿಬೇಕು. ಹೊಗೆಯಿಂದ ಏನ್ ತೊಂದರೆ ಆಗಲ್ಲ, ನಮ್ ಕುಡಿದ್ರು ಏನ್ ತೊಂದರೆ ಆಗೋದಿಲ್ಲ.
ನೀರ್ ಮೇಲೆ ತೋರಿಸ್ತಾ ಇದೀನಿ, ನಾನು ಆಮೇಲೆ ತೋರಿಸ್ತೀನಿ ನಿಮ್ಗೆ. ಅದೆಲ್ಲ ಫಸ್ಟ್ ಟೈಮ್ ಹುಳ ತೆಗ್ದಾಗ ಜಾಸ್ತಿ ಹುಳ ಬರೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, 2 ರಿಂದ 3 ಸರಿ ತೆಗಿತಾರೆ. ಆವಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ ಎಷ್ಟು ಬಂದಿದೆ ಏನು ಎತ್ತ ಅಂತ. ಈಗ ತೋರಿಸ್ತಾ ಇದೀವಿ ನೋಡಿ, ಅಲ್ಲಿ ಚಿಕ್ಕದಾಗಿ ವೈಟ್ ವೈಟ್ ಕಲರ್ ಅಲ್ಲಿ ಇರೋದ್ನೆಲ್ಲ ಹುಳ ಅಂತೆ. ನನಗೆ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು. ಮತ್ತೆ ಬಂದು ಇನ್ನೊಂದ್ಸಲಿ ತೆಗಿತಾ ಇದ್ದೀನಿ, ಓಕೆ. ಹಾಗೆ ನೋಡಿ. ಅದು ಮತ್ತೆ 2ನೇ ಸರಿ ಹುಳ ತೆಗಿಬೇಕು ಅಂದ್ರೆ ಮತ್ತೆ ಆ ಚುಮ್ಟನ ತೆಗೆದ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ ತಗೊಂಬರ್ಬೇಕು. ಅವಾಗ್ಲೇ ಅದು ಮತ್ತೆ ಎಣ್ಣೆನು ಮತ್ತೆ ಆ ಬೀಜ ಹಾಕ್ದಾಗ ಹೊಗೆ ಬರೋದು. ಆ ಹೊಗೆ ಮಾತ್ರ ಕೊಡಮ್ಮ, ಹೊಗೆ ಮಾತ್ರ ಈಚೆ ಬಿಡ್ಬಿಡಮ್ಮ. ಎಲ್ಲಿ ನೋವಿರುತ್ತೆ ಅಲ್ಲಿ ಹೊಗೆ ಕೊಡ್ಬೇಕು. ಕೊಟ್ಟಿ ಎಂಜಿಲ್ ಬರೋ ಎಂಜಿಲ್ನ ಒಳಗಡೆ ಉಗಿಬೇಕು. ಆಗ ಅದ್ರೊಳಗಡೆ ಇರೋದು ಇದೆಲ್ಲ ಈಚೆ ಬರುತ್ತೆ. ಅವಾಗ ಆ ಜಾಗ ಕೊಡಮ್ಮ. ಈಗ ಅವರು ಹೊಗೆ ಊದ್ತಾ ಅಲ್ಲಿ ಹುಳ ಬರ್ತಾ ಇರುತ್ತಾ? ಹಾ, ಬರುತ್ತೆ. ಎಷ್ಟಿರುತ್ತೆ ಅಷ್ಟು ಬರುತ್ತೆ ಅಷ್ಟೇ. ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಎತ್ತಿ ಎಷ್ಟಿರುತ್ತೆ ಅಂತ. ಎಷ್ಟೊತ್ತರ್ಗು ಹೊಗೆ ಬರುತ್ತೆ ಅಣ್ಣ ಅದು? ಅಂದ್ರೆ ಅದು ಬೀಜ ಹಾಕಿರ್ತೀನಲ್ಲ, ಅದೆಲ್ಲ ಸುಟ್ಟಿ ಎಲ್ಲ ಫುಲ್ ಹೊಗೆ ಬರ್ತಾ ಇರುತ್ತೆ. ಒಂದ್ ಸ್ವಲ್ಪ ಹೊತ್ತು ಬರುತ್ತೆ ಹೊಗೆ, ಅದು ಹಾಗೆ ನೋಡ್ತಾ ಇರಿ. ಬಂದಿದ್ಯಾ? ಚೆಕ್ ಮಾಡೋಣ. ಹಾ, ಬನ್ನಿ ನೋಡಿ, ಬನ್ನಿ. ಒಂದ್ ನಿಮಿಷ. ಅಲ್ಲಿ ತೇಲ್ತಾ ಇದೆ ನೋಡಿ, ವೈಟ್ ವೈಟ್ ಹುಳಗಳು. ಹೌದೌದು, ಎಲ್ಲ ತೇಲ್ತಾ ಇದೆ ಸಣ್ಣದಾಗಿ. ಎಲ್ಲ ಅಲ್ಲಲ್ಲಿರುವಂತ ಹುಳಗಳದು. ಹೌದು, ಕಾಣಿಸ್ತಾ ಇದೆ. ಇನ್ನು ಬರ್ಬೋದು ಅನ್ಕೊಂಡು 3ನೇ ಸರಿ ಪ್ರಯತ್ನ ಮಾಡ್ತಾ ಇದಾರೆ. ಈಗಾಗ್ಲೇ ತುಂಬಾ ಬಂದಿದೆ, ನೋಡೋಣ ಬನ್ನಿ. ಆ ಹೊಗೆ ಅಲ್ಲಿ ಕೊಡಮ್ಮ. ಅಲ್ಲಿ ಎಲ್ಲಿ ನೋಯ್ತಾ ಇದೆ ಅಲ್ಲಿ ಕೊಟ್ಟಿ ಹೊಗೆನ. ಅಲ್ಲಿ ಹೊಗೆ ಕೊಟ್ಟಿ ಎಂಜಿನ್ ಮಾತ್ರ ಹೋಗಿದೆ ಹುಳನೆಲ್ಲ. ಅಲ್ಲಿ ಎಲ್ಲಿ ನೋಯುತ್ತೆ ಅಲ್ಲಿ ಶಾಖ ಕೊಡ್ಬೇಕು. ನೋಡಿ ತೆಗ್ದಿದ್ದೀನಿ ನೋಡಿ, ಅಲ್ಲಿ ಮೇಲ್ಮೇಲೆ ತೇಲ್ತಾ ಇರೋದೆಲ್ಲ ವೈಟ್ ವೈಟ್ ತೇಲ್ತಾ ಇದೆಯಲ್ಲ, ಅದೆಲ್ಲ ಹುಳಗಳೇನೆ. ಸೈಡ್ ಇರೋದೆಲ್ಲಾನು ಹುಳನೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಇನ್ನೊಂದು ಎತ್ತು ತೋರಿಸ್ತೀನಿ ನೋಡಿ, ಇಲ್ಲೊಂದು ಕಾಣಿಸ್ತಾ? ಎಸ್. ಇಲ್ಲಿದೆ ನೋಡಿ. ಹೆಂಗೆ ನೀವು ಈ ತರ ತೆಗಿಯೋದು ವಿಧಿ ಹೆಂಗ್ ಕಲ್ತ್ರಿ ಅಂತ? ಇದು ನಮ್ಮ ತಾತ ತೆಗಿತಾ ಇದ್ರು. ಓಕೆ. ಆಮೇಲೆ ನಮ್ಮ ಅಜ್ಜಿ ತೆಗಿಯೋದ್ ಕಲ್ತರು. ಮತ್ತೆ ಅವರಿಂದ ನಾನ್ ಕಲ್ತಿದ್ದು. ನಾನ್ ಕಲ್ತಿ ಸುಮಾರು ಒಂದ್ 7-8 ವರ್ಷ ಆಯ್ತು. ಬೆಂಗಳೂರಲ್ಲಿ ಸುಮಾರು ಜನಕ್ಕೆ ತೆಗ್ದಿದ್ದೀನಿ, ಬಟ್ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ. ಓಕೆ. ಅಲ್ಲ, ಇದು ಬಟ್ ಇದು ತೆಗ್ದಾದ್ಮೇಲೆ ಏನಂದ್ರೆ ಕಾಫಿ ಟೀ ಒಂದ್ ವಾರ ತಿನ್ನಕ್ ಹೋಗ್ಬಾರ್ದು. ಓಕೆ. ಒಂದ್ ವಾರ ತಿನ್ನಕ್ ಹೋಗ್ಬಾರ್ದು. ಮತ್ತೆ ಸ್ವಲ್ಪ ಆದಷ್ಟು ಸಿಹಿನ ಅವಾಯ್ಡ್ ಮಾಡ್ಬೇಕು. ಮತ್ತೆ ಆಮೇಲೆ ಸ್ವೀಟ್ ಗೀಟ್ ಏನೇ ತಿಂದ್ರೆ ಏನ್ ತೊಂದ್ರೆ ಇಲ್ಲ. ಓಕೆ. ಇನ್ನೊಂದು 2-3 ವರ್ಷ ಅಂತೂ ಯಾವ್ದೇ ಹಲ್ಲುನೋವು ಯಾವ್ದು ಬರಲ್ಲ. ಮೊನ್ನೆ ಹಲ್ಲುನೋವು ಅಂತ ಹುಳ ತೆಗ್ಸಿದ್ದೆ. ಸೊ ನನಗೆ ರಿಸಲ್ಟ್ ಹೇಗಿದೆ ಅಂತ ಅಣ್ಣ ಕಾಲ್ ಮಾಡಿದ್ರು. ಆ ಅಣ್ಣಂಗೆ ನಾನು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನನಗೆ ಊತ ಒಂಚೂರು ಇಲ್ಲ. ಅಲ್ಲಿಗೆ ಹೋದಾಗ ನನಗೆ ಹಲ್ಲು ನೋವಿಂದ ತುಂಬ ಊದ್ಕೊಂಡಿತ್ತು, ತುಂಬ ಪೇನ್ ಇತ್ತು. ಸೊ ಇವಾಗ ತುಂಬ ರೆಡ್ಯೂಸ್ ಆಗಿದೆ ಅನ್ನೋದಕ್ಕಿಂತ ನನಗೆ ಊತನೇ ಇಲ್ಲ ಮತ್ತು ಹಲ್ಲುನೋವೇ ಇಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಯಾವುದೇ ಮೆಡಿಸನ್ ತೊಗೊಂಡ್ರು, ಯಾವುದೇ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಹಲ್ಲು ಹೋಗ್ತಾ ಇರಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಣ್ಣ, ಫೈನಲಿ ಅಷ್ಟೊಂದು ಹುಳ ತೆಗೆದ್ರಲ್ಲ, ನಾನು ಫಸ್ಟ್ ಟೈಮ್ ನೋಡಿದ್ದೆ. ಅದೆಲ್ಲ ಬಹಳ ಶಾಕ್ ಆಯ್ತು. ಇದ್ರ ಬಗ್ಗೆ ನಿಮ್ದು 1-2 ಮಾತು ಹೇಳ್ಬಿಡಿ ಅಣ್ಣ. ನೋಡಿ, ಇವಾಗ ಇಷ್ಟೊತ್ತವರೆಗೂ ನೀವು ನೋಡಿದ್ರಿ ಇದರಲ್ಲಿ ಎಷ್ಟೊಂದು ಹುಳಗಳಿದ್ದು ಅಂತ. ಅದು ಹೇಳ್ಬೇಕಂದ್ರೆ ಅದು ಹುಳಗಳಲ್ಲ. ನಾವು ಏನು ಬೀಜ ಹಾಕ್ತಿವಿ, ಆ ಬೀಜ ಒಡೆದು ಬರುವಂತದ್ದು, ಆ ಬೀಜ ಒಡೆದೋದಾಗ ಆ ತರ ಹುಳ ತರ ಕಾಣಿಸುತ್ತೆ ಅಷ್ಟೇನೆ. ಬಟ್ ಜನಗಳೆಲ್ಲ ಇದು ಹುಳ ಗಿಳ ಅನ್ಕೊಂಡು ಎಷ್ಟೋ ಜನ ಫೇಕ್ ನ್ಯೂಸ್ಗಳು ಕೊಡ್ತಾ ಇರ್ತಾರೆ. ಅದು ನಿಜವಾಗ್ಲೂ ಹುಳ ಅಲ್ಲ. ಬಟ್ ಇನ್ನೂ ಒಂದ್ ಹೇಳ್ಬೇಕಂದ್ರೆ, ಆ ಬೀಜ ಇದೆಯಲ್ಲ, ಆ ಬೀಜದಿಂದ ಹೊಗೆ ಬರುತ್ತಲ್ಲ, ಆ ಹೊಗೆನ ಎಂತೆ ಹಲ್ಲುನೋವು ಇದ್ರುನು ಆ ಹೊಗೆನ ಅಲ್ಲಿಗೆ ಬಿಟ್ಟು ಸೋಕ್ಸಿ ಆ ಹೊಗೆನ ಉಗುಳಿದ್ರೆ ಸಾಕು, ಎಂಜಿಲ್ ಉಗುಳಿದ್ರೆ ಸಾಕು, ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಇಲ್ಲಿ ಎಂತೆ ಹಲ್ಲುನೋವು ಇದ್ರುನು 1-2-3 ಅವರಲ್ಲಿ ನಿಂತೋಗ್ಬಿಡುತ್ತೆ. ಅದೆಂತೆ ಹಲ್ಲುನೋವು ಆದ್ರೂ ಪರವಾಗಿಲ್ಲ. ಬಟ್ ಆ ಬೀಜದಲ್ಲಿ ತುಂಬಾ ಪವರ್ ಇದೆ. ನೀವು ಹೇಳ್ದಂಗೆ ಅಲ್ಲಲ್ಲಿ ಹುಳ ಇದೆ, ಅದಿದೆ, ಇದಿದೆ, ಮತ್ತೊಂದಿದೆ, ಅದೆಲ್ಲ ಸುಳ್ಳು. ಬಟ್ ಹೇಳ್ಬೇಕಂದ್ರೆ ಆ ಹೊಗೆ ಒಂದು ಸಾಕ್ಸಿದ್ರೆ ಸಾಕು,
ಎಂತೆ ನೋವಿದ್ರು ಕ್ಲಿಯರ್ ಆಗುತ್ತೆ. But ಈಗ ಬೇರೆ ಯಾರೇ ಬಂದ್ರು ಅದನ್ನ ತಕೊಡ್ತೀರಾ ನೀವು? ಬೇರೆ ಯಾರೇ ಬರ್ಲಿ, ಎಂತೆ ಅಲ್ಲಿ ನೋವು ಇರ್ಬೇಕು ಅಂತವ್ರು ಬರ್ಲಿ, ಬೇಕಾದ್ರೆ ಅವ್ರು ಇಲ್ಲಿ ಈ ತರ ಮಾಡಿಸ್ಕೊಂಡು ಹೋದ್ಮೇಲೆ ಅವ್ರ ಮನೆಗೆ ಹೋಗೋ ಅಷ್ಟೊತ್ತಲ್ಲಿ ಆ ಹಲ್ಲು ನೋವೆಲ್ಲ ಇಲ್ದೋಗಿರುತ್ತೆ. ಅದಕ್ಕೆ ಚಾರ್ಜ್ ಏನಾದ್ರು ಮಾಡ್ತೀರಾ? ಇಲ್ಲ, ಅವ್ರು ಇಷ್ಟಪಟ್ಟು ಕೊಟ್ರೆ ಕೊಡ್ಬೋದು, ಇಲ್ಲಾಂದ್ರೆ ಅವ್ರ ವಾಸಿ ಆಯ್ತು ಅಂದ್ರೆ ಅವ್ರು ಇಷ್ಟಪಟ್ಟು ಒಂದು ಕಾಲ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳಿದ್ರು, ಅದೇ ನಮ್ ಖುಷಿ ಸರ್. ಓಕೆ ಫೈನ್. ಇದು ನಿಮ್ ನಂಬರು ನಿಮ್ ಅಡ್ರೆಸ್ ನಾನು ಈ ಕಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಹುದಾ? ಹಾಗೆ ಯಾರಾದ್ರೂ ತಗಸ್ಕೋತೀನಿ ಅನ್ನೋದಾದ್ರೆ, ಯಾರಾದ್ರೂ ಈ ತರ ಹಲ್ಲು ನೋವು ಇದ್ದವ್ರು ಬಂದ್ರೆ ನಾನ್ ಬೇಕಾದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಬಟ್ ಹುಳಗಿಳ ಅನ್ನೋದೆಲ್ಲ ಸುಳ್ಳು, ಅಲ್ಲೆಲ್ಲಿ ಯಾವ್ದೇ ತರ ಹುಳಗಳು ಇರಲ್ಲ. ಬಟ್ ಆ ಹೊಗೆ, ಆ ಬೀಜದಲ್ಲಿ ಪವರ್ ಇದೆ. ಎಂತೆ ನೋವಿದ್ರು ಬಂದ್ರೆ ನಾನಿಲ್ಲಿ ಇವಾಗ ಏನ್ ಪ್ರೊಸೆಸಿಂಗ್ ಮಾಡಿದೆ ನಾನು, ಅದನ್ನ ಮಾಡಾದ್ಮೇಲೆ ಅವ್ರ ಮನೆಗೆ ಹೋಗೋ ಅಷ್ಟೊತ್ತಲ್ಲಿ ಆ ನೋವೆಲ್ಲ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇಲ್ಲಿವರೆಗೂ ನಮಗೋಸ್ಕರ ಟೈಮ್ ತಗೊಂಡು ವಿಡಿಯೋ ಮಾಡ್ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಅಣ್ಣ. ನಮಸ್ತೆ. ಸೊ ನೋಡಿದ್ರಲ್ಲ, ಅಲ್ಲಲ್ಲಿ ಹುಳ ಹೇಗ್ ತೆಗಿತಾರೆ, ಏನೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ನಿಮ್ಗೆ ನಿಜ ಏನು ಅಂತ ಗೊತ್ತಾಗಿರುತ್ತೆ. ಅವ್ರು ಆನೆಸ್ಟ್ ಆಗಿ ತಿಳಿಸ್ಕೊಟ್ರು. ಅದು ಹುಳ ಅಲ್ಲ, ಆ ಬೀಜ ಸಿಡ್ದಾಗ ಬರೋ ಅಂತ ನಾರ್ನ ಹುಳ ಅಂತ ಹೇಳಿ ಎಲ್ರು ನಂಬಿಸ್ತಾರೆ. ಅದನ್ನ ಯಾರು ನಂಬೋದಕ್ ಹೋಗ್ಬೇಡಿ. ರಿಯಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಆ ತರದ್ದೆಲ್ಲ ಏನು ಇಲ್ಲ, ಅದೆಲ್ಲ ಬರೀ ಸುಳ್ಳು. ಅಂಡ್ ಅದ್ರ ಜೊತೆಗೆ ಆ ಬೀಜದಲ್ಲಿ ಆ ಹೊಗೆ ಬರುತ್ತಲ್ಲ, ಆ ಹೊಗೆಲಿ ಏನಾದ್ರು ಶಕ್ತಿ ಇದೆಯಾ ಅಂತ ಕೇಳಿದ್ರೆ ಹೌದು, ಅಫ್ಕೋರ್ಸ್ ಇದೆ. ಅದರಿಂದ ಹಲ್ಲು ಊತನೇ ಇರ್ಬೋದು, ಇಲ್ಲಾಂದ್ರೆ ಹಲ್ಲು ನೋವು ಎಲ್ಲ ಕಮ್ಮಿ ಆಗುತ್ತೆ. ಅದಕ್ಕೆ ನೇರವಾಗಿ ನಾನು ಸಾಕ್ಷಿ ಇದ್ದೀನಿ. ಯಾಕೆಂದ್ರೆ ನಾನು ಸಹ ಒಂದ್ಸರಿ ತೆಗೆಸ್ಕೊಂಡಿದ್ದೀನಿ. ನಿಮ್ಗೂ ಏನಾದ್ರು ಆತರ ಇತ್ತು ಅಂತ ಹೇಳಿದ್ರೆ, ಹಾಸ್ಪಿಟ್ಲ್ಗೆ ಹೋಗಕ್ ಭಯ ಇದ್ರೆ, ಇಲ್ಲ ಆಪರೇಷನ್ ಹಲ್ಲು ಕಿಳಿಸ್ಬೇಕು ಅಂತ ಏನಾದ್ರು ನಿಮಗೆ ಭಯ ಇದ್ರೆ, ದಯವಿಟ್ಟು ಬಂದು ಇದನ್ನೊಂದ್ಸರಿ ಟ್ರೈ ಮಾಡಿ ನೋಡಿ. 100% ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನೋಡಿ, ಕೆಳಗಡೆ ಇರೋ ನಂಬರ್ಗೆ ಫೋನ್ ಮಾಡಿ, ಅವರು ನಿಮ್ಗೆ ಲೊಕೇಶನ್ ನ ಕಳ್ಸಿಕೊಡ್ತಾರೆ. ನೀವು ಧೈರ್ಯವಾಗಿ ಬಂದು ಅದನ್ನೊಂದ್ಸರಿ ಟ್ರೈ ಮಾಡಿ ನೋಡ್ಬೋದು. ಸೊ ನಿಮ್ಗೆ ಯೂಸ್ಫುಲ್ ಆಗುವಂತ ವಿಡಿಯೋನೇ ತಂದಿದ್ದೀನಿ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯ ಆದ್ರೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನಮಗೂ ಬೆಳೆಯೋದಕ್ಕೆ ಅವಕಾಶ ಮಾಡ್ಕೊಡಿ. ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.